2025ನೇ ಇಸವಿಯ ಕೊನೆಯ ಲೋಕ ಅದಾಲತ್ ಅಂದರೆ ಲಾಸ್ಟ್ ಲೋಕ ಅದಾಲತ್ 13/12/2025 ನಡೆಯಲಿದೆ. ಜನತೆಗೆ ನಾವು ಇಲ್ಲಿ ಕರೆ ನೀಡೋದು ಏನು ಅಂತ ಹೇಳಿದರೆ, ನಿಮ್ಮಲ್ಲಿ ರಾಜಿ ಆಗುವಂತಹ ಕ್ರಿಮಿನಲ್ ಪ್ರಕರಣಗಳಿರ್ಬೋದು, ಸಿವಿಲ್ ಪ್ರಕರಣಗಳಿರ್ಬೋದು, ವೈವಾಹಿಕ ಜೀವನದ ಪ್ರಕರಣಗಳಿರ್ಬೋದು, ಪಾರ್ಟಿಷನ್ ಸೂಟ್ಗಳು ಅಂದರೆ ಸಹೋದರ ಸಹೋದರಿಯರ ನಡುವೆ ಇರ್ಬೋದು, ದಾಯಾದಿಗಳ ನಡುವೆ ಇರ್ಬೋದು, ಪಾರ್ಟಿಷನ್ ಸೂಟ್ ಇರ್ಬೋದು. ಆಮೇಲೆ ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಅಂತ ಹೇಳಿ ಆ ಕಾಯ್ದೆ ಅಡಿಯಲ್ಲಿ ಹಾಕಿದ ಪ್ರಕರಣಗಳಿರ್ಬೋದು. ಈ ಥರ ಯಾವುದೇ ಪ್ರಕರಣಗಳಿದ್ರೂ ಅದನ್ನು ಲೋಕ ಅದಾಲತ್ನಲ್ಲಿ ಭಾಗವಹಿಸಿ ರಾಜಿ ಮಾಡಿಕೊಳ್ಬೇಕು. ಆಮೇಲೆ ನೀವು ಇಲ್ಲಿ ಲಿಟಿಗೆಂಟ್ಸ್ ಏನು ಕೋರ್ಟ್ ಫೀ ಕಟ್ಟಿದ್ದಾರೆ, ಕೋರ್ಟ್ ಫೀ ಕಟ್ಟಿ ಕೋರ್ಟಿಗೆ ಬಂದಿರ್ತಾರೆ, ಆ ಸಂಪೂರ್ಣ ಕೋರ್ಟ್ ಫೀಯನ್ನು ರೀಫಂಡ್ ಮಾಡಲಾಗುತ್ತೆ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಇದರಲ್ಲಿ ನಿಮಗೆ ಕೋರ್ಟ್ ಫೀ ರೀಫಂಡ್ ಆಗೋದೇ ಅಲ್ಲದೆ ನಿಮ್ಮ ವಿವಾದ ಏನಿದೆ ಅದೊಂದು ಫೈನಾಲಿಟಿಗೆ ಬರ್ತದೆ. ಈಗ ಕೋರ್ಟ್ನಲ್ಲಿ ನೀವು ತೀರ್ಪು ಮಾಡಿದರೆ ಅಪೀಲ್ ಹೋಗುವಂಥ ಸಾಧ್ಯತೆ ಇರುತ್ತೆ, ಬಟ್ ಇಲ್ಲಿ ಅಪೀಲ್ ಇಲ್ಲ. ಹಾಗಾಗಿ ಮೇಲ್ಮನವಿ ಸಲ್ಲಿಸುವಂಥ ಸಂದರ್ಭನೂ ಇರೋದಿಲ್ಲ. ಹಾಗಾಗಿ ಎಲ್ಲರಿಗೂ ಹಣದ ಉಳಿತಾಯ ಆಗುತ್ತೆ, ಸಮಯದ ಉಳಿತಾಯ ಆಗುತ್ತೆ, ಮತ್ತು ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ನೆಮ್ಮದಿಯನ್ನು ಕಾಣೋದಾಗತ್ತೆ. ಅದೇ ರೀತಿ ನೀವು ನಿಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಈ ವಿವಾದವನ್ನು ಬಿಟ್ಟು ಹೋಗೋ ಬದಲಿಗೆ ನೀವು ಅವರಿಗೆ ನೆಮ್ಮದಿಯನ್ನು ಬಿಟ್ಟು ಹೋಗುವಂಥ ಒಂದು ಅವಕಾಶ ಕಲ್ಪಿಸಲಾಗಿದೆ. ಇನ್ನು ವಿಶೇಷ ಅಂತ ಹೇಳಿದರೆ, ಈ ಸಲ ಮೋಟರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರ್ಬೋದು ಅಥವಾ ಇನ್ನು ಯಾವುದ್ಯಾವುದು ಪ್ರಕರಣದಲ್ಲಿ ಮೋಟರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅದು ಬಹಳಷ್ಟು ಪ್ರಕರಣಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ, ಅಂದರೆ ನಮ್ಮ ರಾಜ್ಯದಲ್ಲಿ ಪೆಂಡಿಂಗ್ ಇದೆ. 1992 ಇಂದ ಪೆಂಡಿಂಗ್ ಇರುವಂಥ IME ಪ್ರಕರಣಗಳು, ಅಂದರೆ ದಂಡ ಕಟ್ಟದೇ ಇರುವಂಥ ಪ್ರಕರಣಗಳಲ್ಲಿ 50% ರಿಯಾಯಿತಿಯನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಇದರ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಬೇಕು. ಯಾಕಂತ ಹೇಳಿದರೆ ನಿಮಗೆ 2,000 ರೂಪಾಯಿ ದಂಡ ಇದೆ ಒಂದು ಪ್ರಕರಣದಲ್ಲಿ, ಒಂದು ಕಾಯ್ದೆ ಅಡಿಯಲ್ಲಿ ಒಂದು ಸೆಕ್ಷನಲ್ಲಿ ನೀವು ಮಾಡಿದ ಅಪರಾಧಕ್ಕೆ ಅಂತ ಹೇಳಿದರೆ, ನಿಮಗೆ ಅದ್ರ 50% ಕಟ್ಟಿದರೆ ಸಾಕಾಗುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಅನುಕೂಲನೂ ಆಗುತ್ತೆ, ಮತ್ತು ನೀವು ಇನ್ನು ಮುಂದೆ ಇಂಥ ಅಪರಾಧ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ನೀಡಿದಾಗೆ ಆಗುತ್ತೆ. ಹಾಗಾಗಿ ಎಲ್ಲರೂ ದಯವಿಟ್ಟು ಈ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು, ರಾಜಿಯಾಗುವಂತಹ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಬೇಕು.